ಅಜ್ಜಿ ಹಾ ಸಾಂಬಾರು ಘಮ ಘಮ ಅಂತ ಇದೆ. ಎಲ್ಲಿ ಸಾಂಬಾರು ಒಳಗೈತಾ? ಉಪ್ಪಿನಕಾಯಿ ಸೊಂಡಿಗೆ ಎಲ್ಲ ಇರ್ತಿತ್ತು. ಇವತ್ತೇ ಖಾಲಿ ಆಗೋಗ್ಬಿಟ್ಟು ಕಡ್ಲೆಕಾಯಿ ಚಟ್ನಿ ಮಾತ್ರ ಉಳ್ಕೊಂಡಿದೆ. ಇದನ್ನೇ ತುಪ್ಪ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಉಪ್ಪಿನಕಾಯಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಚಟ್ನಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಮೊಸರು ಅಂತಾದ್ರು ತಿಳ್ಕೊಳ್ಳಿ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ್ರಪ್ಪ. ಅಯ್ಯೋ, ಬೇಜಾರು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಅಜ್ಜಿ. ಅಯ್ಯೋ ಪಾಪ, ಬಾಳ ಒಳ್ಳೆ ಹುಡುಗರು. ತಿನ್ನಿ ತಿನ್ನಿ. ಬಂದೆ. ಏಯ್, ಅಜ್ಜಿ ತುಂಬಾ ಖಿಲಾಡಿ ಇದ್ದಾಳೆ. ಎಷ್ಟಾಯ್ತು ಅಜ್ಜಿ ಬಿಲ್ಲು? 20 ರೂಪಾಯಿ ಕಣಪ್ಪ. ಅಜ್ಜಿ ದಿವಸ ನಮ್ಮ ಹತ್ರ ಇದುವರೆಗೂ 1000 ರೂಪಾಯಿ ಓಡಾಡ್ತಿತ್ತು. ಆದ್ರೆ ಇವತ್ತು ಕೈಯಲ್ಲಿ 1 ರೂಪಾಯಿ ಓಡಾಡ್ತಿತ್ತು. ಇದನ್ನೇ 1 ರೂಪಾಯಿ ಅಂತಾರೋ ತಿಳ್ಕೊ, 100 ರೂಪಾಯಿ ಅಂತಾರೋ ತಿಳ್ಕೊ, 1000 ರೂಪಾಯಿ ಅಂತಾರೋ ತಿಳ್ಕೊ. ನನಗೆ ಬೇಜಾರ್ ಮಾಡ್ಕೋಬೇಡ ಅಜ್ಜಿ.